ಸುಲಭ್ಯಸ್ವಮತ್ಪನ್ನಂ ದೇವಾನಾಮಪಿ ದುರ್ಲಭಂ ಸ್ನೇಹಿತರೆ ನಮಸ್ಕಾರ. ನಾನು ಶ್ರೀಪತಿ ಹೆಗಡೆ ಹಕ್ಲಾಡಿ. ನನ್ನೆಲ್ಲ ಮೀಡಿಯಾ ಫೋಕಸ್ ವೀಕ್ಷಕ ಮಿತ್ರರಿಗೆ ಸ್ವಾಗತ. ಭಾರತದ ಅಸ್ಮಿತೆ ಜೀವಂತಿಕೆ ದೇವಸ್ಥಾನಗಳಲ್ಲಿ. ಧಾರ್ಮಿಕ ನಂಬಿಕೆ, ಪೌರಾಣಿಕ ಹಿನ್ನೆಲೆ, ಜನಪದ ಕಥೆಗೆ ಸಾಕ್ಷಿಯಾಗಿ ಸಾವಿರಾರು ವರ್ಷಗಳಿಂದ ನಿಂತಿರುವ ದೇವಾಲಯಗಳು. ಕಾಲ ಬದಲಾಗಿದೆ, ರಾಮ ಕಾಲ್ಪನಿಕ ಹುಟ್ಟಿದ್ದಾರೆ. ಆದರೇನು ಭಕ್ತರ ನಂಬಿಕೆ ಬದಲಾಗಿದೆಯಾ ಅಂದರೆ ಖಂಡಿತ ಇಲ್ಲ. ಇದಕ್ಕೆ ಸಾಕ್ಷಿ ಅಂದರೆ ಇವತ್ತಿಗೂ ದೇವಸ್ಥಾನಗಳ ಜೀರ್ಣೋದ್ಧಾರ ನಡೆಯುತ್ತೆ. ಮಸೀದಿಯಾದ ದೇವಸ್ಥಾನ ಮತ್ತೆ ರಾಮಾಲಯ ಆಗುತ್ತೆ. ಸರಸ್ವತಿ ಮಂದಿರ ಮತ್ತೆ ಹಿಂದೂಗಳ ಅಸ್ಮಿತೆ ಆಗುತ್ತೆ. ಹೊಸ ದೇವಾಲಯಗಳ ನಿರ್ಮಾಣವೂ ಆಗುತ್ತೆ. ಯಾಕೆ ಅಂತೀರಾ? ಭಾರತ ಅಂದರೆ ದೇವಸ್ಥಾನಗಳ ನಾಡು ಕಣ್ರಿ. ಪ್ರತಿ ದೇವಸ್ಥಾನಕ್ಕೂ ತನ್ನದೇ ಇತಿಹಾಸ, ತನ್ನದೇ ಪವಾಡ, ತನ್ನದೇ ನಂಬಿಕೆ, ಕಟ್ಟುಪಾಡು, ಕಷ್ಟ ಪರಿಹಾರದಿಂದ ಜ್ಞಾನದ ಬಾಗಿಲು ತನಕ. ದೇವಾಲಯಗಳ ಮೇಲೆ ಇರುವ ಭಕ್ತಿ ಇಂದಿಗೂ ಅಚಲ. ಅದೇ ದೇವಸ್ಥಾನಗಳ ಅಸ್ತಿತ್ವದ ಅಡಿಪಾಯ. ಇಂತಹ ದಿವ್ಯ ಕ್ಷೇತ್ರಗಳ ಸಾಲಿನಲ್ಲಿ ಅರಣ್ಯ, ಪುರಾಣ ಮತ್ತು ರಹಸ್ಯಗಳ ನಡುವೆ ನಿಂತಿರುವ ಕ್ಷೇತ್ರ ಕಡವಿನಕಟ್ಟೆ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ. ಆದರೆ ಈ ಕ್ಷೇತ್ರದ ವಿಶೇಷ ಏನು ಗೊತ್ತಾ? ಕೊಲ್ಲೂರು ಶ್ರೀ ಮೂಕಾಂಬಿಕಾ ದೇವಸ್ಥಾನ, ಮಾರಣಕಟ್ಟೆ ಶ್ರೀ ಬ್ರಹ್ಮಲಿಂಗ, ಮೂಕಾಸುರ, ಕೋಲ ಮಹರ್ಷಿ ಕಥೆಗಳ ಜೊತೆ ಈ ಕ್ಷೇತ್ರದ ನಂಟು. ಇದರ ಮಹತ್ವ ಇನ್ನಷ್ಟು ರಹಸ್ಯಮಯ ಕಣ್ರಿ. ಭಾರತ ದೇವಸ್ಥಾನಗಳ ನಾಡಷ್ಟೇ ಅಲ್ಲ, ಭಾರತದ ಹೆಸರು ಅತ್ಯಂತ ಪ್ರಾಚೀನ. ಹೆಸರಿನ ಹಿಂದೆ ಐತಿಹಾಸಿಕ, ಪೌರಾಣಿಕ ವಿವರ ಸಿಗುತ್ತೆ. ವಿಷ್ಣು ಪುರಾಣ ಪ್ರಕಾರ ಸಮುದ್ರದ ಉತ್ತರ ಹಿಮಾಲಯ, ದಕ್ಷಿಣಕ್ಕೆ ಇರುವ ದೇಶ ಭಾರತದ ಪೌರಾಣಿಕ. ದುಷ್ಯಂತ ಶಕುಂತಲೆ ಮಗ ಭರತ ಚಕ್ರವರ್ತಿ. ಜೈನ ಧರ್ಮದ ಪ್ರಕಾರ ಮೊದಲ ತೀರ್ಥಂಕರ ಆಸೀನಾಥ ಋಷಭದೇವ ಹಿರಿಯ ಮಗ ಭರತ ಚಕ್ರವರ್ತಿ ಹೆಸರಿನಿಂದ ಭಾರತ ಹೆಸರು ಬಂತು. ಅಂದರೆ ಜ್ಞಾನದ ಅನ್ವೇಷಣೆಯಲ್ಲಿ ತೊಡಗಿರುವವರ ನಾಡು ಅಂತಲೂ ಹೇಳಲಾಗುತ್ತೆ. ಇದಕ್ಕೆ ಪೂರಕವಾಗಿ ಸಾಧನೆ ಮಾಡಿದವರ ಪಟ್ಟಿಯೂ ದೊಡ್ಡದಿದೆ. ಸಾವಿರಾರು ವರ್ಷಗಳ ಇತಿಹಾಸ, ನಂಬಿಕೆ ಮತ್ತು ಪುರಾಣಗಳ ಸಂಗ್ರಹ ಭಾರತ ಕಣ್ರಿ. ಇವತ್ತು ಕೂಡ ಅಚ್ಚರಿ ಹುಟ್ಟಿಸಿರುವ ಕ್ಷೇತ್ರಗಳು. ಒಂದು ಕಡೆ ನಾಸ್ತಿಕ ಆಸ್ತಿಕರ ನಡುವಿನ ತರ್ಕ, ಇನ್ನೊಂದು ಕಡೆ ಕಾಲ ಕಳೆದರೂ ಮಂಕಾಗದ ದೇವರ ಮಹಿಮೆ. ಕೆಲ ದೇವಸ್ಥಾನಗಳಿಗೆ ಪುರಾವೆಗಳಿವೆ ಮತ್ತು ಕೆಲವು ಜನಪದ ನಂಬಿಕೆಗಳ ಮೇಲೆ ನಿಂತಿವೆ. ಆದರೂ ಸಾವಿರ ಕಥೆಗಳು ಬದಲಾದರೂ ಒಂದು ನಂಬಿಕೆ ಮಾತ್ರ ಬದಲಾಗಲಿಲ್ಲ. ದೇವರಿದ್ದಾನೆ ಎಂಬ ಭಕ್ತಿ. ಒಂದು ದೇವಸ್ಥಾನ ಕತೆ ಒಂದರಂತಿಲ್ಲ. ಇತಿಹಾಸ, ನಂಬಿಕೆ, ಆಚರಣೆ ಎಲ್ಲವೂ ವಿಭಿನ್ನ. ಆದರೆ ಕೊನೆಗೆ ಎಲ್ಲವೂ ಒಯ್ಯೋದು ಒಂದೇ ಕಡೆ, ಭಕ್ತಿ, ಮುಕ್ತಿ. ಇಂತಹ ದಿವ್ಯ ಕ್ಷೇತ್ರಗಳ ಸಾಲಿನಲ್ಲಿ ಅರಣ್ಯ, ನೀರು ಮತ್ತು ರಹಸ್ಯಗಳ ನಡುವೆ ನಿಂತಿರುವ ಕಡವಿನಕಟ್ಟೆ ಶ್ರೀ ಜಗನ್ಮಾತಾ ದುರ್ಗಾ ಪರಮೇಶ್ವರಿ ಕ್ಷೇತ್ರವೂ ಒಂದು. ಗೆಳೆಯರೇ, ಈ ದೇವಸ್ಥಾನಕ್ಕೆ ಮೂಕಾಸುರನ ವಧಿಸಿದ ದೇವಿಯ ಹಿನ್ನೆಲೆ ಇದೆ. ಕೊಲ್ಲೂರು, ಮಾರಣಕಟ್ಟೆ, ಕೋಲಮನಿ, ಕೊಡಚಾದ್ರಿ ಸೇರುತ್ತೆ. ಹಾಗಾದರೆ ಮೂಕಾಸುರ ವಧೆಗೂ ಕಡವಿನಕಟ್ಟೆಗೂ ಇರುವ ಲಿಂಕ್ ಏನು? ಕಡವಿನಕಟ್ಟೆ ವಿಶೇಷ ಏನು? ರಾಜರ ಕೊಡುಗೆ ಏನು? ಕಡವಿನಕಟ್ಟೆ ದೇವಸ್ಥಾನ ಮಹತ್ವ ಏನು? ಮತ್ತೆ ತಡ, ಬನ್ನಿ ನೋಡ್ಕೊಂಡು ಬರೋಣ. ಉತ್ತರ ಕನ್ನಡ ಜಿಲ್ಲೆ ಭಟ್ಕಳ ತಾಲೂಕು ಕಡವಿನಕಟ್ಟೆ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಜಾಗೃತ ಪುರಾತನ ಪುಣ್ಯಕ್ಷೇತ್ರಗಳಲ್ಲಿ ಒಂದು. ಆ ನಿಸರ್ಗ ಮಡಿಲಲ್ಲಿ ಭಕ್ತಿ ಪರಾಕಾಷ್ಠೆ. ಪೀಠ ಭಕ್ತರ ಸಂಕಷ್ಟ ಪರಿಹರಿಸುತ್ತಿರುವ ಜಗನ್ಮಾತೆ ಶ್ರೀ ದುರ್ಗಾ ಪರಮೇಶ್ವರ ಮಹಿಮೆ ಅಪಾರ. ಶರವನ್ನವರಾತ್ರಿ ಸಂಭ್ರಮವಿರಲಿ, ನಿತ್ಯದ ಪೂಜೆ ಪುನಸ್ಕಾರಗಳಿರಲಿ, ತಾಯಿಯ ದರ್ಶನ ಪಡೆದ ಭಕ್ತರ ಮನದಲ್ಲಿ ನೆಮ್ಮದಿಯ ಹೊನಲು ಹೊರೆಯೋದು ನಿಶ್ಚಿತ. ದೇವಸ್ಥಾನ ಶತಮಾನಗಳ ಇತಿಹಾಸ ಒಡಲಲ್ಲಿ ಬಚ್ಚಿಟ್ಟುಕೊಂಡಿದೆ. ಇಲ್ಲಿ ನಡೆಯುವ ಹವನ, ಹೋಮಗಳು ಹಾಗೂ ವಿಶೇಷ ಪಾರಾಯಣ ಭಕ್ತಾದಿಗಳ ಆಧ್ಯಾತ್ಮಿಕ ಲೋಕಕ್ಕೆ ಕೊಂಡೊಯ್ಯುತ್ತೆ. ಭಕ್ತಿಯ ಶಕ್ತಿಯಾಗಿ ನೆಲೆಸಿರುವ ಕ್ಷೇತ್ರ. ಸುತ್ತಲೂ ಹಸಿರು, ಮನಸ್ಸಿಗೆ ಶಾಂತಿ ನೀಡುವ ಪ್ರಶಾಂತ ಪರಿಸರ. ಇದರ ಮಧ್ಯೆ ನೆಲೆಸಿರುವ ಕಡವಿನಕಟ್ಟೆ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಕೇವಲ ಧಾರ್ಮಿಕ ಕೇಂದ್ರ ಮಾತ್ರವಲ್ಲದೆ ದೃಶ್ಯ
ವೈಭವದ ತಾಣವೂ ಹೌದು. ದಟ್ಟ ಅರಣ್ಯದ ಮಧ್ಯೆ ನೀರಿನಿಂದ ಆವರಿಸಿದ ಕಲ್ಲು ಬಂಡೆ ನಡುವೆ ಒಂದು ಅಪಾರ ಶಕ್ತಿ ನೆಲೆಸಿದೆ. ಅದೇ ಕಡವಿನ ಕಟ್ಟೆ ಜಗನ್ಮಾತ ಶ್ರೀ ದುರ್ಗಾ ಪರಮೇಶ್ವರ ಕ್ಷೇತ್ರ. ಆದರೆ ಕ್ಷೇತ್ರದ ಹಿಂದೆ ಇರುವ ಕತೆ ಕೇವಲ ಭಕ್ತಿ ಮಾತ್ರವಲ್ಲ, ಪುರಾಣ, ತಪಸ್ಸು, ಯುದ್ಧ ಮತ್ತು ಇತಿಹಾಸಗಳ ಸಂಯೋಜನೆ. ಕುಂಭಾಸುರ ಅಸುರ ಅಮರತ್ವ ಅಜಯ ಶಕ್ತಿ ಪಡೆಯಲು ಪರಶಿವನ ಕುರಿತು ತಪಸ್ಸಿಗೆ ಮಾಡ್ತಾನೆ. ಅಸುರನ ತಪಸ್ಸಿಗೆ ದೇವತೆಗಳು ಬೆಚ್ಚುತ್ತಾರೆ. ಎಲ್ಲಾದರೂ ತಪ್ಪು ವರ ಕೇಳಿದರೆ ಲೋಕಕ್ಕೆ ಅಪಾಯ, ಹಾಗಾಗಂತೆ ತಡೆಯಲು ಆದಿಶಕ್ತಿಯ ಮೊರೆ ಹೋಗ್ತಾರೆ. ಸರಸ್ವತಿ ಅಸುರನ ನಾಲಿಗೆ ಮೇಲೆ ಕುಳಿತು ಮಾತನಾಡಲಾರದಂತೆ ತಡೆಯುತ್ತಾಳೆ. ಅಸುರ ಮೂಕಾಸುರನಾದ. ಆದರೂ ಅವನ ಕ್ರೌರ್ಯ ಕಡಿಮೆ ಆಗಲಿಲ್ಲ. ಋಷಿ ಮನೆಗಳಿಗೆ ಕಾಟ ಕೊಡೋದಕ್ಕೆ ಆರಂಭಿಸಿದ. ಇದೇ ದೇವಿಯ ಅವತಾರ ಮತ್ತು ಯುದ್ಧಕ್ಕೆ ಮುನ್ನುಡಿ ಬರೆಯುತ್ತೆ. ದೇವಿ ಲೋಕ ರಕ್ಷಿಸಲು ಮಹಾಲಕ್ಷ್ಮಿ, ಮಹಾಕಾಳಿ ಮತ್ತು ಮಹಾಸರಸ್ವತಿ ಶಕ್ತಿ ಒಂದಾಗಿ ಆದಿಶಕ್ತಿಯಾಗಿ ಅವತರಿಸುತ್ತಾಳೆ. ಕೊಡಚಾದ್ರಿ ಪರ್ವತ ಪ್ರದೇಶದಲ್ಲಿ ಮೂಕಾಸುರ ಮತ್ತು ದೇವಿಯ ನಡುವೆ ಭೀಕರ ಯುದ್ಧ ನಡೆಯುತ್ತೆ. ಅಂತಿಮವಾಗಿ ದೇವಿ ಮೂಕಾಸುರನ ಸಂಹರಿಸಿ ಮೂಕಾಂಬಿಕೆ ಆಗುತ್ತಾಳೆ. ಕೋಲ ಮಹರ್ಷಿ ಮತ್ತು ಜ್ಯೋತಿರ್ಲಿಂಗ ಘಟನೆ ಸಮಯದಲ್ಲಿ ಕೋಲ ಮಹರ್ಷಿ ಅರಣ್ಯದಲ್ಲಿ ತಪಸ್ಸು ಮಾಡ್ತಾ ಇದ್ದ. ಇವತ್ತಿಗೂ ಸಹಿತ ಕೊಲ್ಲೂರು ಪರಿಸರದಲ್ಲಿ ಅಂಬಿಕಾವನದಲ್ಲಿ ಕೋಲಮನಿಯ ಸಂಚಾರ ಮಾಡಿದ ಎಂದು ನಂಬುತ್ತಾರೆ. ಅವರ ಭಕ್ತಿಗೆ ಮೆಚ್ಚಿದ ಶಿವ ಜ್ಯೋತಿರ್ಲಿಂಗ ರೂಪದಲ್ಲಿ ಅಲ್ಲಿಯೇ ನೆಲೆಸಿದ. ಈ ಲಿಂಗದಲ್ಲಿ ಕಾಣುವ ಸ್ವರ್ಣ ರೇಖೆ ಶಿವ ಮತ್ತು ಶಕ್ತಿಯ ಐಕ್ಯತೆಯ ಸಂಕೇತ. ಕಡವಿನ ಕಟ್ಟೆ ಕ್ಷೇತ್ರ ಮಹಿಮೆ ಈ ದೈವಿಕ ಪರಂಪರೆಯಲ್ಲಿ ಒಂದು. ಮುಂದೆ ಕಡವಿನ ಕಟ್ಟೆ ಕ್ಷೇತ್ರದ ಮಹಿಮೆ ಬೆಳೆಯುತ್ತೆ. ನೀರಿನಿಂದ ಆವರಿಸಿದ ಕಲ್ಲು ಪ್ರದೇಶ ಕಡಗ ಅಂದರೆ ಸಾರಂಗ ಹೆಚ್ಚಿದ್ದರಿಂದ ಕಡವಿನ ಕಟ್ಟೆ ಎಂಬ ಹೆಸರು ಬಂತು ಎನ್ನಲಾಗುತ್ತೆ. ಇಲ್ಲಿ ಮಹರ್ಷಿ ದೀರ್ಘ ತಪಸ್ಸು ಮಾಡಿದರು. ವನದುರ್ಗ ವಿಷ್ಣು ರೂಪಿ ನಾರಾಯಣಿಯನ್ನ ಹೇಮ ಪ್ರಖ್ಯಾಮಿಂದು ಖಂಡಾತ್ತ ಮೌಲಿಂ ಶಂಕಂ ಚಕ್ರಂ ಶೂಲಚಾಪೌ ದಧಾನಂ ಮಂತ್ರದಿಂದ ಧ್ಯಾನಿಸಿ ಪರಿಣಾಮ ದೇವಿ ಪ್ರಸನ್ನಳಾಗಿ ಎಲ್ಲೇ ನೆಲೆಸಿದ ಭಕ್ತರಿಗೆ ವರ ನೀಡುತ್ತೇನೇನೋ ಅಭಯ ಕೊಡುತ್ತಾಳೆ. ಮಂತ್ರದಿಂದ ಧ್ಯಾನಿಸಿದ ಪರಿಣಾಮ ದೇವಿ ಪ್ರಸನ್ನಳಾಗಿ ಇಲ್ಲೇ ನೆಲೆಸಿ ಭಕ್ತರಿಗೆ ವರ ನೀಡುತ್ತೇನೇನೋ ಅಭಯ ಕೊಡುತ್ತಾಳೆ. ಹಾಗೆ ದೇವಿ ಬಂಡೆ ರೂಪದಲ್ಲಿ ಸ್ಥಿರವಾಗ್ತಾಳೆ. ಶ್ರೀ ದುರ್ಗಾ ಪರಮೇಶ್ವರ ಕ್ಷೇತ್ರಕ್ಕೆ ಅನೇಕ ರಾಜರು ಬಂದು ಪೂಜೆ ಸಲ್ಲಿಸಿದ್ದಾರೆ. ಆಲೋಪ ಮತ್ತು ಚೋಳ ಅರಸರ ವಿಜಯಕ್ಕಾಗಿ ಪ್ರಾರ್ಥನೆ ಹಾಗೂ ಸೋರೇಶ್ವರ ದೇವಸ್ಥಾನ ನಿರ್ಮಾಣ ಮಾಡಿದರೆ ಕಾಳಮೆಣಸಿನ ರಾಣಿ ಎಂದೇ ಪ್ರಸಿದ್ಧಳಾದ ರಾಣಿ ಚೆನ್ನಬೈರಾದೇವಿ ಈ ದೇವಿಯ ಭಕ್ತೆಯಾಗಿದ್ದರು. ಶ್ರೇಷ್ಠ ಸಂತ ಶ್ರೀ ಶ್ರೀಧರ ಸ್ವಾಮಿ ಇಲ್ಲಿ ತಪಸ್ಸು ಮಾಡಿ ತೀರ್ಥ ನಿರ್ಮಿಸಿದರು. ಈ ತೀರ್ಥ ಸ್ವೀಕರಿಸಿದರೆ ರೋಗ ನಿವಾರಣೆ ಆಗುತ್ತದೆ ಎಂಬ ನಂಬಿಕೆಯೂ ಇದೆ. ಇನ್ನು ಮೂಕಾಸುರ ಸಂಹಾರ ಎಲ್ಲಾಯಿತು. ಸತ್ಯ ಏನೆಂದರೆ ಯುದ್ಧ ಒಂದು ಸ್ಥಳಕ್ಕೆ ಸೀಮಿತವಲ್ಲ. ಮಾರಣಕಟ್ಟೆ ಯುದ್ಧ ನಡೆದ ಸ್ಥಳ ಎಂದು ನಂಬಿಕೆ. ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನ ಅಂತಿಮ ಸಂಹಾರ ಮತ್ತು ಮೂಕಾಂಬಿಕಾ ಹೆಸರಿನ ಉದ್ಭವ. ಕಡವಿನಕಟ್ಟೆ ದೇವಿ ಶಕ್ತಿ ನೆಲೆಗೊಂಡ ಸ್ಥಳ. ಮಾರಣಕಟ್ಟೆ, ಕೊಲ್ಲೂರು, ಕಡವಿನಕಟ್ಟೆ 3 ಸ್ಥಳಗಳು ಒಂದೇ ದೈವಿಕತೆಯ ವಿಭಿನ್ನ ಅಧ್ಯಾಯ. ಭಕ್ತಿಯ ಪ್ರಕಾರ ಪ್ರತಿಯೊಂದು ಸ್ಥಳವು ತನ್ನದೇ ಮಹಿಮೆ ಹೊಂದಿದೆ. 1790 ಸಾಳೂರು ಮತ್ತು ಹಡವಳ್ಳಿ ಅರಸರ ಕಾಲ. ಭಟ್ಗಳ ಸಮೀಪ ಹಡವಳ್ಳಿ ಅಂದರೆ ಸಂಗೀತಪರ. ಸಾಳುವ ರಾಜವಂಶದ 2ನೇ ರಾಜಧಾನಿ ಆಗಿತ್ತು. ಅರಸರು ಜೈನ ಧರ್ಮದ ಪೋಷಕರಾಗಿದ್ದರು. ಹಡವಳ್ಳಿ ಜೈನ ಬಸದಿ ಮತ್ತು ಸೋಲೇಶ್ವರ ದೇವಸ್ಥಾನ ಪುರಾತನ ರಾಜವಂಶಗಳ ಆಳ್ವಿಕೆಗೆ ಜೀವಂತ ಸಾಕ್ಷಿ. ಈ ರಾಜರು ಕಳೆದ ಗುಹೆ ಅಮ್ಮನನ್ನು ಪ್ರಾರ್ಥಿಸುತ್ತಿದ್ದರು ಎಂದು ಹೇಳಲಾಗುತ್ತೆ. ಅನೇಕ ವರ್ಷಗಳ ನಂತರ ಭೀಮಾ ನದಿಗೆ ಕಟ್ಟೆ ನಿರ್ಮಿಸಲಾಯಿತು. ಭಟ್ಕಳ ವೆಂಕಟಾಪುರ ಬಳಿ ವೆಂಕಟಾಪುರ ನದಿಗೆ ಅಡ್ಡಲಾಗಿ ಕಟ್ಟೆ ನಿರ್ಮಿಸಲಾಯಿತು. ಭಟ್ಕಳ ಪಟ್ಟಣಕ್ಕೆ ವರ್ಷ ಪೂರ್ತಿ ಕುಡಿಯುವ ನೀರು ಪೂರೈಸುವ ಮುಖ್ಯ ಉದ್ದೇಶದಿಂದ ಕಟ್ಟೆ ನಿರ್ಮಿಸಲಾಯಿತು. ಇದಕ್ಕೆ ಹಿಂದಿನಿಂದ ಬಂದ ಹೆಸರನ್ನು ಸೇರಿಸಿ ಕಡವಿನ ಕಟ್ಟೆ ಎಂದು ಹೆಸರಿಸಲಾಯಿತು ಎನ್ನುವ ನಂಬಿಕೆ ಕೂಡ ಇದೆ. ಗೊಂಡರು ದೇವಿಯನ್ನು ಪ್ರಾರ್ಥಿಸಿ ಬೇಟೆಯಾಡುತ್ತಾ ಬಂದರು. ಬಂಡೆ ಕೆತ್ತಿ ದೇವಿ ಆಕಾರ ಕೊಟ್ಟಿದ್ದಲ್ಲದೆ ಅಸರಣ್ಣ, ಅಡಿಗ ಭಟ್ಟ, ವೆಂಕಟ ಭಟ್ಟ ಏನು ಅರ್ಚಕರಿಂದ ಪೂಜೆ ಪುರಸ್ಕಾರ ಮಾಡಿಸ್ತಿದ್ರು. 1940 ಹಾಗೂ 1950 ಕಾಲದಲ್ಲಿ ಮಹಾಮಹಿಮ ಶ್ರೀ ಶ್ರೀಧರ ಸ್ವಾಮಿಗಳು ಈ ಸ್ಥಳಕ್ಕೆ ಬಂದು ತಪಸ್ಸು ಮಾಡಿ ದೇವಿಯ ಅಭಿಷೇಕ ಮಾಡಲು ತಪಸ್ಸಿನ ಜಲಧಾರೆಯನ್ನು ಕೆರೆಯ ರೂಪದಲ್ಲಿ ನಿರ್ಮಾಣ ಮಾಡಿದರು. ಈ ತೀರ್ಥ ದೇವಿಗೆ ಅಭಿಷೇಕ ಮಾಡಿ ಯಾರು ಸ್ವೀಕರಿಸುತ್ತಾರೋ ಅವರ ರೋಗ
ಜ್ವರ ಬಾಧೆ ದೂರವಾಗುತ್ತದೆ ಎಂದು ಹೇಳಿದ್ದರಿಂದ ಶ್ರೀಧರ ಚರಿತ್ರೆ ಪುಸ್ತಕದಲ್ಲಿ ಈ ವಿಷಯ ಉಲ್ಲೇಖ ಆಗಿದೆ. ದೇವಿಗೆ ಪ್ರಿಯವಾದ ಪರಿವಾರ ಗಣಶಕ್ತಿಗಳ ವೃದ್ಧಿಪಡಿಸಿ ಸ್ವಾಮಿಗಳು ಆಗಮನದ ಸಮಯದಲ್ಲಿ ಇದ್ದ ಅರ್ಚಕ ಸಣ್ಣಯ್ಯ ಭಟ್ಟ ಅವರಿಗೆ ಕೆಂಡದ ಮಹಾಸತಿಯ ಗಣದ ಅನುಗ್ರಹ ಕೊಟ್ಟು ಭಕ್ತರ ಕಷ್ಟ ದೂರ ಮಾಡಿ ಎಂದು ಹೇಳಿದರು, ಹರಿಸಿದರು ಎನ್ನಲಾಗುತ್ತದೆ. ಕಡವಿನಕಟ್ಟೆ ದೇವಿ ಪಾದಪದ್ಮದಲ್ಲಿ ಸುಹಾಸನೆ ಪುಷ್ಪದ ಮಡಿಲಿನಲ್ಲಿ ರಾಜನ ಕಾಲದ ನಿಧಿ ಕುಂಭವಿದ್ದು ನಾಗ, ನಾಗಿಣಿ, ಯಕ್ಷ, ಯಕ್ಷಿಯರ ಕಾವಲಿದ್ದಾರೆ ಎಂದು ಸ್ವಾಮಿಗಳು ಹೇಳಿದ್ದರು. ಇವತ್ತಿಗೂ ದೇವಿ ಆಕಾರ ವರ್ಣನೆ ಈ ರೀತಿಯಲ್ಲೇ ಇದೆ. ಒಟ್ಟಾರೆ ದೇವಿ ಮೇಲಿನ 2 ಕೈಗಳು ಶಂಖ ಚಕ್ರ ದೇವಿಯ ದೈವಿಕ ಶಕ್ತಿ ಮತ್ತು ದುಷ್ಟಭೀತಿ ದೂರ ಮಾಡುವುದನ್ನು ಸೂಚಿಸಿದರೆ, ಕೆಳಗಿನ 2 ಕೈಗಳು ಭಕ್ತರ ಮೇಲಿರುವ ಕರುಣೆ, ರಕ್ಷಣೆ ಮತ್ತು ಆಶೀರ್ವಾದವನ್ನು ಸೂಚಿಸುತ್ತದೆ. ದೇವಿಯ ಸ್ತೋತ್ರ ಅಂದರೆ ನೀಲೋತ್ಪಲ ದಳ ಶ್ಯಾಮ ಚತುರ್ಬಾಹು ಸಮನ್ವಿತಾಂ ಚಕ್ರಶಂಖಧರಾಂ ದೇವಿಂ ಒಂದೇ ನಾರಾಯಣಿಯಂ ಶುಭಂ. ದೇವಿ ಪರಿವಾರದಲ್ಲಿ ನಾಗ, ಕೆಂಡದ ಮಹಾಸತಿ, ಮುಳ್ಳು ಮಾಸ್ತಿ, ಯಕ್ಷ, ಯಕ್ಷಿಣಿ, ಹಾಯ್ಗುಳಿ, ಶಾಂತಿ ಜಟ್ಟಿಗ, ಕ್ರಾಂತಿ ಜಟ್ಟಿಗ, ರಾಹು, ಮೃತ್ಯು, ಕೀಳು ದೇವತೆಗಳಿದ್ದು ಕಷ್ಟದ ಸಮಯದಲ್ಲಿ ತಮ್ಮ ಬಾಧೆಗಳನ್ನು ಕಾಯಲ್ಲಿ ಸುತ್ತಿ ಪೂಜಿಸಿದ ಪರಿಯಿಂದ ಸಮಸ್ಯೆ ದೂರ ಮಾಡುವ ಶಕ್ತಿ ಇದೆ ಎಂದು ನಂಬಲಾಗುತ್ತೆ. ಕಡವಿನಕಟ್ಟೆ ದೇವಿ ಅಕ್ಕನಂತೆ ಅಳವೆ ಕೋಡಿ ಅಮ್ಮ, ತಂಗಿಯಂತೆ ಸೋಡಿಗದ್ದೆ ಮಹಾಸತಿ ಎಂದು ಹೇಳಲಾಗಿದೆ. ನಂಬಿದವರ ಪಾಲಿಗೆ ಶ್ರೀರಕ್ಷೆಯಂತೆ ಕಾಪಾಡುವ ತಾಯಿಯ ದಿವ್ಯಕ್ಷೇತ್ರಗಳ ನಾಡು ಕಡವಿನಕಟ್ಟೆ. ಕಡವಿನಕಟ್ಟೆ ಶ್ರೀ ದುರ್ಗಾ ಪರಮೇಶ್ವರಿ ದಿವ್ಯಕ್ಷೇತ್ರದ ಬಗ್ಗೆ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ. ವಿಡಿಯೋ ಇಷ್ಟವಾದರೆ ಮೀಡಿಯಾ ಫೋಕಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಹಾಗೂ ಶೇರ್ ಮಾಡೋದು ಮರಿಬೇಡಿ. ಮತ್ತೊಂದು ಹೊಸ ವಿಷಯದೊಟ್ಟಿಗೆ ನಿಮ್ಮ ಮುಂದೆ ಬರುತ್ತೇನೆ. ಅಲ್ಲಿಯ ತನಕ ನಮಸ್ಕಾರ. ಜೈ ಕರ್ನಾಟಕ, ಜೈ ಹಿಂದ್. ಸ್ನೇಹಿತರೆ, ಮಾಹಿತಿಗಾಗಿ ಕಡವಿನಕಟ್ಟೆ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಪ್ರಧಾನ ಅರ್ಚಕರ ನಂಬರ್ ನಾನು ಕೊಡ್ತೇನೆ. ಗಿರಿ ಜೆ ಭಟ್ ಪ್ರಧಾನ ಅರ್ಚಕರಲ್ಲಿ ಆ ದೇವಸ್ಥಾನದ. ಅವರ ದೂರವಾಣಿ ಸಂಖ್ಯೆ 9445044124. ಮತ್ತೊಮ್ಮೆ 9449500412.